ವೀಕ್ಷಕರಿಗೆಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅಶ್ವಿನಿ ಸತೀಶ್. ಇವತ್ತು ಮಂಗಳವಾರ. ಇವಾಗ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸಂಜೆ ಇವಾಗ 6:45 ಆಗ್ತಿದೆ. ಈಗ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಬೆಳಿಗ್ಗೆ ಬಂದು ಚಪಾತಿ ಮಾಡಿ ಬೀಟ್ರೂಟ್ ಸಾಗು ಮಾಡಿದ್ದೆ. ಬೀಟ್ರೂಟ್ ಸಾಗು ಹೇಗೆ ಮಾಡೋದು ಅನ್ನೋದನ್ನು ವಿಡಿಯೋ ಮಾಡಿದ್ದೀನಿ. ಸೊ ಅದನ್ನು ಹಾಕ್ತೀನಿ ನೋಡಿ. ನೀವೆಲ್ಲರೂ ಇಷ್ಟಪಡ್ತೀರಾ ಅಂತ ಅಂದ್ಕೊತೀನಿ. ಹಾಗೆ ಇವಾಗ ಬಂದು ಆಗಲೇ ಹೇಳ್ದಂಗೆ 6:45 ಆಯ್ತಲ್ವ. ಇವಾಗ ನನ್ನ ಮಗಳಿಗೆ 7 ಗಂಟೆಗೆ ಡ್ಯಾನ್ಸ್ ಕ್ಲಾಸ್ ಇದೆ. ಸೊ ಹಾಗಾಗಿ ಇವಾಗ ಅವಳನ್ನ ಡ್ಯಾನ್ಸ್ ಕ್ಲಾಸಿಗೆ ಕರ್ಕೊಂಡೋಗ್ಬೇಕು. ಟೀ ಎಲ್ಲ ಇವಾಗ ನನ್ನ ಹಸ್ಬೆಂಡೇ ಮಾಡಿದ್ದಾರೆ ಟೀನ. ನನಗಿನ್ನೂ ಹುಷಾರಿಲ್ಲ ಅಲ್ವಾ, ಸೊ ಹಾಗಾಗಿ ಅವರೇ ಮಾಡಿಕೊಟ್ಟಿದ್ದಾರೆ. ಇನ್ನು ಅಡುಗೆ ಬಗ್ಗೆ ಹೇಳೋದಾದರೆ ಬೇಳೆ ಸಾರು ಮಾಡಿದ್ದೆ. ಸೊ ಇವಾಗ ಅದನ್ನೇ ಅಡ್ಜಸ್ಟ್ ಮಾಡ್ಕೊಳ್ಳೋದಷ್ಟೇ. ಈಗ ಅದನ್ನೇ ಅಡ್ಜಸ್ಟ್ ಮಾಡ್ಕೊಳ್ಳೋಣ ನೈಟಿಗೆ ಅಂತ ಅಂದ್ಕೊಂಡಿದ್ದೀನಿ. ಪರವಾಗಿಲ್ಲ, ನೆನ್ನೆಗೂ ಇವತ್ತಿಗೂ ಸ್ವಲ್ಪ ಬೆಟರಾಗಿದೆ. ನಿಮಗೆ ನಾನು ಹೇಳೋದೇನೆಂದರೆ, ಈ ಥರ ಕೋಲ್ಡ್ ಇರೋವಾಗ ಈ ವಿಕ್ಸ್ ಚಾಕ್ಲೇಟ್ ಅಂತ ಬರುತ್ತೆ ಗೊತ್ತಾ, ಅದನ್ನು ಸ್ವಲ್ಪ ಜಾಸ್ತಿ ತಿಂದರೆ ಸ್ವಲ್ಪ ಕಫ ಎಲ್ಲ ಕ್ಲಿಯರ್ ಆಗುತ್ತೆ. ಮತ್ತು ಗಂಟಲು ನೋವು ಕೂಡ ಸ್ವಲ್ಪ ಕ್ರಮೇಣ ಕಮ್ಮಿ ಆಗ್ತಾ ಬರುತ್ತೆ. ಆ ಟೈಮಲ್ಲಿ ಸ್ವಲ್ಪ ಆಯಿಲ್ ಫುಡ್ನ ಕಂಟ್ರೋಲ್ ಮಾಡಿದ್ರೆ ಬೇಗ ಹುಷಾರಾಗಬಹುದು. ಇದು ನನ್ನ ಕಡೆಯಿಂದ ಟಿಪ್ಸ್. ನಾನು ಇದನ್ನು ಫಾಲೋ ಮಾಡ್ತೀನಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಂದು ನಿಮಿಷ, ಯಾರು ಬಂದರು. ನನ್ನ ಮಗಳು ಫ್ರೆಂಡ್ ಬಂದಿದ್ದರು ಕುಂಕುಮಕ್ಕೆ ಹೋಗೋಕ್ಕೆ ಅಂತ. ಅಂದರೆ ಅವರು ಪೇರೆಂಟ್ಸ್ ಬಂದು ಮಂಗಳಗೌರಿ ಪೂಜೆ ಮಾಡಿದ್ದಾರೆ. ಸೊ ಹಾಗಾಗಿ ಬೇಜಾರು ಮಾಡ್ಕೊಬೇಡಿ, ಅಮ್ಮ ಬರೋಕ್ಕಾಗಲಿಲ್ಲ, ಪೂಜೆ ಮಾಡ್ತಿದ್ದಾರೆ, ಪ್ಲೀಸ್ ಬನ್ನಿ ಆಂಟಿ ಅಂತ ಕರೆದ್ರು. ಇಟ್ಸ್ ಓಕೆ, ನೋಡೋಣ. ಈಗ 7 ಗಂಟೆಗೆ ಇವಾಗ ನನ್ನ ಮಗಳಿಗೆ ಡ್ಯಾನ್ಸ್ ಕ್ಲಾಸ್ ಇದೆ. ಸೊ ಅವಳನ್ನ ಕರ್ಕೊಂಡೋಗಿ 8 ಗಂಟೆಗೇ ನಾನು ಬರೋಕ್ಕಾಗೋದು. 8-8:15 ಬರ್ತೀನಪ್ಪ ಅಂತ ಹೇಳಿ ಕಳಿಸಿದ್ದೀನಿ. ಈಗ ಹೊರಡಬೇಕು. ನಮ್ಮ ಮನೆಯವ್ರು ಟೀ ಮಾಡಿಕೊಟ್ಟಿದ್ದಾರೆ, ಕುಡಿದ್ಬಿಟ್ಟು ಅವರು ಇಲ್ಲೇ ಕೂತ್ಕೊಂಡಿದ್ದಾರೆ. ನನ್ನ ಮಗಳನ್ನೂ ರೆಡಿಯಾಗಿದ್ದಾಳೆ, ಓಡೋದಷ್ಟೇ. ಬನ್ನಿ ಇವಾಗ ಕ್ವಿಕ್ಕಾಗಿ ಬೀಟ್ರೂಟ್ ಸಾಗು ಹೇಗೆ ಮಾಡೋದು ನೋಡೋಣ. ಈರುಳ್ಳಿ, ಟೊಮೊಟೊ ಮತ್ತು ಉರ್ಗಡ್ಲೆ, ಸ್ವಲ್ಪ ಕರ್ಬೇವಿನ ಸೊಪ್ಪು ಮತ್ತು 1 ಗೆಡ್ಡೆ ಬೆಳ್ಳುಳ್ಳಿನ ನಾನಿಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಎಳ್ಳು, 1-2 ಪಿಂಚಷ್ಟು ಸಾಸಿವೆನ ನಾನಿಲ್ಲಿ ಮಸಾಲೆ ತೆಗಿಯೋದಕ್ಕೆ ಅಂತ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ತೆಂಗಿನಕಾಯಿ ಇತ್ತಲ್ಲ, ಅದನ್ನು ಮೊದಲೇ ಸ್ವಲ್ಪ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಈಗ ಎಲ್ಲ ಮಸಾಲೆ ರುಬ್ಕೊಳ್ಳೋದಕ್ಕೆ ಈಗ ಏನೇನು ಹೇಳಿದೆ ಪದಾರ್ಥಗಳು ಅದನ್ನೆಲ್ಲನೂ ಕೂಡ ಹಾಕ್ಕೊಂಡು ಇವಾಗ ಮಸಾಲೆನ ರುಬ್ಬಿಟ್ಕೋಬೇಕು. ನೀವು ನಾರ್ಮಲಿ ನೋಡಿದ್ರೆ ಗೊತ್ತಾಗುತ್ತೆ. ನಾನು ಯಾವಾಗಲೂ ಆಲ್ಮೋಸ್ಟ್ ಮಸಾಲೆನ ಈ ರೀತಿಯೇ ತೆಗಿಯೋ ಅಂಥದ್ದು. ಹಾಗೆ ನಾನು ಇದಕ್ಕೆ ಸಾಂಬಾರು ಪೌಡ್ರನ್ನು ಕೂಡ ಹಾಕ್ಕೊಂಡು ಇವಾಗಲೇ ನಾನು ರುಬ್ಕೊಂಡ್ಬಿಡ್ತೀನಿ. ನೀವು ಬೇಕಿದ್ದರೆ ಒಗ್ಗರಣೆಲೂ ಕೂಡ ಹಾಕ್ಕೊಂಡು ಇದರಲ್ಲಿ ತೆಗಿಬೋದು. ನಿಮಗೇನಾದರೂ ಚಕ್ಕೆ ಲವಂಗ ಏನಾದರೂ ಹಾಕ್ಕೋಬೇಕು, ಆ ಥರ ಫ್ಲೇವರ್ ಬೇಕು ಅಂದರೆ ನೀವಿಲ್ಲಿ ಚಕ್ಕೆ ಲವಂಗನೂ ಕೂಡ ಹಾಕ್ಕೋಬಹುದು. ನಾನು ಇಲ್ಲಿ ಚಕ್ಕೆ ಲವಂಗ ಎಲ್ಲ ಏನೂ ಹಾಕ್ಕೊತಾ ಇಲ್ಲ. ಆದಷ್ಟು ಸ್ವಲ್ಪ ಮಸಾಲೆ ಕಮ್ಮಿ ಇರಲಿ ಅಂತಲೇ ಈ ರೀತಿ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಎಷ್ಟು ನೀರಾಗುತ್ತೋ ಅಷ್ಟು ನೀರನ್ನ ಸೇರಿಸ್ಕೊಂಡು ನಾವು ಇವಾಗ ರುಬ್ಕೊಳ್ಳೋದು. ಈಗ ಬನ್ನಿ ಒಗ್ಗರಣೆ ಮಾಡ್ಕೊಳ್ಳೋಣ. ಈಗ ನಾನು ಇಲ್ಲಿ ಕುಕ್ಕರಲ್ಲೇ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಕುಕ್ಕರ್ಗೆ 2-3 ಟೇಬಲ್ ಸ್ಪೂನಷ್ಟು ಆಯಿಲ್ನ ನಾನಿಲ್ಲಿ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಇಲ್ಲಿ ಸ್ವಲ್ಪ ಸಾಸಿವೆನ ನಾನಿಲ್ಲಿ ಹಾಕ್ಕೊಂಡು, ಸಾಸಿವೆ ಎಲ್ಲ ಚಟಪಟ ಅಂತ ಸಿಡಿದ್ಮೇಲೆ ನಾನಿಲ್ಲಿ ಒಣಮೆಣ್ಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ. ಒಣಮೆಣ್ಸಿನ್ಕಾಯಿ ಎಲ್ಲ ಫ್ರೈ ಆದಮೇಲೆ ಇಲ್ಲಿ ನಾನು ಕರ್ಬೇವಿನ ಸೊಪ್ಪನ್ನ ಹಾಕ್ಕೊತೀನಿ. ಹಾಗೆ ಇಲ್ಲಿ ಕರ್ಬೇವಿನ ಸೊಪ್ಪೆಲ್ಲ ಸಿಡಿದ್ಮೇಲೆ ಇಲ್ಲಿ ಸ್ವಲ್ಪ ಕಡಲೆಬೇಳೆ ಹಾಕ್ಕೊತಾ ಇದ್ದೀನಿ. ಬೀಟ್ರೂಟ್ ಜೊತೆ ಒಂದೊಂದು ಕಡಲೆಬೇಳೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತ. ಇದು ಆಪ್ಷನಲ್ಲು, ನಿಮಗೆ ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಹಾಗೆ ಇಲ್ಲಿ ನಾನು ಸ್ವಲ್ಪ ಹಿಂಗನ್ನ ಹಾಕ್ಕೊತಾ ಇದ್ದೀನಿ. ಬೀಟ್ರೂಟು ಕೂಡ ಸ್ವಲ್ಪ ಗ್ಯಾಸ್ಟ್ರಿಕ್ ಆಗುತ್ತೆ ಹಾಗಾಗಿ. ಹಾಗೆ ಇಲ್ಲಿ ಸ್ವಲ್ಪ ನಾನು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. 1-2 ಈರುಳ್ಳಿನ ನಾನಿಲ್ಲಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಈ ರೀತಿ ಸಣ್ಣ ಸಣ್ಣದಾಗೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಬೀಟ್ರೂಟ್ನು ಕೂಡ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ನಾರ್ಮಲಾಗಿ ಈ ಪಲ್ಯ ಎಲ್ಲ ಮಾಡ್ಕೊಂಡು ತಿನ್ನೋದಕ್ಕಿಂತ ಈ ರೀತಿ ಮಸಾಲೆ ಹಾಕಿ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಹಾಗಾಗಿ
ಈಗ ಸ್ವಲ್ಪ ಅದನ್ನೆಲ್ಲ ಫ್ರೈ ಮಾಡಿಕೊಂಡು ಇವಾಗ ಬೀಟ್ರೂಟು ಸ್ವಲ್ಪ ಉಪ್ಪನ್ನ ಹಿಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಈಗಲೇ ನಾನು ಸ್ವಲ್ಪ ಉಪ್ಪನ್ನ ಹಾಕ್ತಾಯಿದ್ದೀನಿ. ಇದಕ್ಕೆ ನಾವು ಸ್ವಲ್ಪ ನೀರು ಗೀರೆಲ್ಲ ಏನೂ ಹಾಕೋ ಅವಶ್ಯಕತೆ ಇಲ್ಲ. ಬೀಟ್ರೂಟೇ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ. ಹಾಗಾಗಿ ಸ್ವಲ್ಪ ಉಪ್ಪಾಕಿ ಹಾಗೆ ಒಂದು ಲಿಡ್ನ ಹಾಗೆ ಮುಚ್ಚಿಬಿಟ್ರೆ ನೀಟಾಗಿ ಅದು ಬೇಯ್ತಾ ಇರುತ್ತೆ. ನಾವು ಈ ಹಂತದಲ್ಲೇ ಸ್ವಲ್ಪ ಚೆನ್ನಾಗೆ ಬೀಟ್ರೂಟ್ನ ಸ್ವಲ್ಪ ಬೇಯಿಸ್ಕೊಬೇಕಾಗುತ್ತೆ. ನಾವು ಇಲ್ಲಿ ಒಂದು ವಿಷಲ್ ಹಾಕ್ಸಿದ್ರೆ ಸಾಕಾಗುತ್ತೆ. ನಾವಿಲ್ಲಿ ಜಾಸ್ತಿ ವಿಷಲ್ನ ಹಾಕ್ಸೋದಕ್ಕಾಗಲ್ಲ. ಯಾಕೆ ಅಂದರೆ ಈ ಸಾಗು ಮಾಡಬೇಕಾದ್ರೆ ತಳ ಹಿಡಿಯೋದು ಜಾಸ್ತಿ. ಹಾಗಾಗಿ ಈಗ ನಂತರ ಸ್ವಲ್ಪ ಬೀಟ್ರೂಟ್ ಎಲ್ಲ ಫ್ರೈ ಆಗಿದೆ ಅಂತ ಗೊತ್ತಾದ ಮೇಲೆ ನಾನು ಇಲ್ಲಿ ಟೊಮೆಟೊನ 2 ಟೊಮೆಟೊನ ನಾನಿಲ್ಲಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಸಣ್ಣ ಸಣ್ಣದು. ಮತ್ತು ಅದು ಕೂಡ ಫ್ರೈ ಆಗಲಿ ಅಂತ ಹಾಗೆ ಒಂದು ತಟ್ಟೆನ ಮುಚ್ಚಿಟ್ಬಿಟ್ಟು ಫ್ರೈ ಮಾಡೋಕ್ಕೆ ಬಿಟ್ಟಿದ್ದೀನಿ. ನೀಟಾಗಿ ಇದೆಲ್ಲ ಕೂಡ ಫ್ರೈ ಆಗಿದೆ ಅಂತ ಗೊತ್ತಾದ ಮೇಲೆ ನಾವು ರುಬ್ಬಿಟ್ಕೊಂಡಿರೋ ಅಂಥ ಮಸಾಲೆನ ಹಾಕ್ಕೊಂಡು ಚೆನ್ನಾಗೆ ಇಲ್ಲಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇದೇನಂದರೆ ಇಲ್ಲಿ ತಳ ಹಿಡಿಯೋ ಅಂಥ ಚಾನ್ಸಸ್ ಇರುತ್ತೆ. ಬರೀ ಒಂದು ವಿಷಲ್ ಹಾಕ್ಸಿ, ಇಲ್ಲ ಒಂದು ವಿಷಲು ಕೂಡ ಹಾಕ್ಸೋದು ಬೇಡ. ನೀವು ಹಾಗೆ ಓಪನ್ ಪಾತ್ರೆಲೇ ನೀವು ಸಾಗುನ ಮಾಡ್ಕೋಬಹುದು. ನಾನಿಲ್ಲಿ ಬೇಗ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಇಲ್ಲಿ ಒಂದೇ ಒಂದು ವಿಷಲ್ನ ನಾನು ಕೂಗಿಸ್ಕೊತೀನಿ. ಇಲ್ಲೇನಂದರೆ ಇವಾಗ ಬೀಟ್ರೂಟ್ ಎಲ್ಲ ಆಲ್ಮೋಸ್ಟ್ ಒಂದು 90% ಅಷ್ಟು ಬೆಂದಿದೆ. ಇನ್ನೊಂದು 10% ಅಷ್ಟೇ ಬೇಯಬೇಕಾಗಿರೋದು. ನಾವು ಹಾಗೆ ಓಪನ್ ಪ್ಯಾನಲ್ಲಿ ಇಟ್ಕೊಂಡು ಮಸಾಲೆನೂ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಕುದಿಸ್ಕೊಂಡು ಬೀಟ್ರೂಟ್ ಒಂದು 10% ಬೇಯೋವರೆಗೂ ಬೇಯಿಸ್ಕೊಂಡ್ರೆ ಇಲ್ಲಿ ಸಾಗು ಚೆನ್ನಾಗಿರುತ್ತೆ. ನಾನಿವಾಗ ರುಚಿಗೆ ತಕ್ಕಷ್ಟು ಎಷ್ಟು ಉಪ್ಪು ಬೇಕು ಈಗ ನೋಡಿಕೊಂಡು ನಾನು ಮಸಾಲೆ ಎಲ್ಲ ಹಾಕಿದ್ವಿ ಅಲ್ವಾ, ಅದಕ್ಕೂ ಉಪ್ಪು ಬೇಕಲ್ಲ, ಅದಕ್ಕೆ ಹಾಕ್ಕೊಂಡು ಈಗ ಏನು ಮಾಡ್ತೀನಿ, ಲಿಡ್ನ ಕ್ಲೋಸ್ ಮಾಡಿ ನಾನು ಚೆನ್ನಾಗೆ ಮಿಕ್ಸ್ ಮಾಡಿ ಒಂದು ವಿಷಲ್ನ ನಾನು ಇಲ್ಲಿ ಕೂಗಿಸ್ಕೊತೀನಿ. ಈಗ ನೋಡ್ತಾ ಇದ್ದೀರಲ್ಲ, ಒಂದು ವಿಷಲ್ ಆದ ನಂತರ ನಾನಿಲ್ಲಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಬಿಸಿ ಇತ್ತಲ್ವ, ಹಾಗಾಗಿ ಈಗ ನೋಡಿ ಮಸಾಲೆ ಎಲ್ಲ ಚೆನ್ನಾಗೆ ಫ್ರೈ ಆಗಿ ಒಂದೇ ಒಂದು ವಿಷಲ್ ಕೂಗಿದ್ರೆ ಸಾಕು. ನೀವು ಯಾವುದೇ ಪಾತ್ರೆಯಲ್ಲಿ ಮಾಡಿದ್ರೂ ಇದು ಆಲ್ಮೋಸ್ಟ್ ಒಂದು ಸ್ವಲ್ಪ ತಳ ಹಿಡಿಯುತ್ತೆ. ಅದರಲ್ಲೂ ನಾವು ಇವಾಗ ಸ್ಟೀಲ್ ಕುಕ್ಕರ್ಸ್ನೆಲ್ಲ ಯೂಸ್ ಮಾಡ್ತೀವಲ್ವ, ಆವಾಗ ತಳ ಹಿಡಿಯುತ್ತೆ. ಈಗ ನೋಡ್ತಾ ಇದ್ದೀರಲ್ಲ ಬೀಟ್ರೂಟ್ ಸಾಗು ಹೇಗಾಗಿದೆ ಅಂತ ನಾನು ತೋರಿಸ್ತಾ ಇದ್ದೀನಿ. ಇದು ಚಪಾತಿ ಜೊತೆಗೆ, ದೋಸೆ ಜೊತೆಗೆ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ. ನಮ್ಮ ಮನೇಲಿ ಆಲ್ ಟೈಮ್ ಫೇವ್ರೆಟ್ ಅಂತಲೇ ಹೇಳ್ಬೋದು. ಬೆಂಡೆಕಾಯಿ ಗೊಜ್ಜು ಮತ್ತು ಬೀಟ್ರೂಟ್ ಸಾಗು ಆಲ್ ಟೈಮ್ ಫೇವ್ರೆಟ್ ಅಂತಲೇ ಹೇಳ್ಬೋದು. ಅದರಲ್ಲೂ ಈ ರೀತಿ ಮಸಾಲೆ ಹಾಕೇನೆ ಯಾವಾಗಲೂ ನಾನು ಮಾಡ್ಕೊಳ್ಳೋ ಅಂಥದ್ದು ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ಈಗ ನೋಡಿ ನಾನು ಚಪಾತಿ ಮಾಡಿದ್ದೆ, ಚಪಾತಿ ಜೊತೆಗೆ ನಾನು ಈ ಬೀಟ್ರೂಟ್ ಸಾಗುನ ಸರ್ವ್ ಮಾಡ್ಕೊತಾ ಇದ್ದೀನಿ. ನೀವು ಕೂಡ ಅಷ್ಟೇ ಒಂದ್ಸರಿ ಟ್ರೈ ಮಾಡಿ ನೋಡಿ. ಆಗಲೇ ಹೇಳ್ದಂಗೆ ನಿಮಗೇನಾದ್ರು ಸ್ವಲ್ಪ ಚಕ್ಕೆ ಲವಂಗ ಫ್ಲೇವರ್ ಇಷ್ಟ ಆಗುತ್ತೆ ಅಂದರೆ ನೀವು ಚಕ್ಕೆ ಲವಂಗನೂ ಹಾಕ್ಕೊಂಡು ಮಾಡ್ಕೋಬೋದು. ಅದು ಕೂಡ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಟೇಸ್ಟು. ಇಲ್ಲಿ ನಾನು ಸ್ವಲ್ಪ ಟ್ರೆಡಿಷ್ನಲಾಗಿ ಮಾಡ್ಕೊತಾ ಇದ್ದೀನಿ. ನೀವು ನಾರ್ತ್ ಇಂಡಿಯನ್ ಟಚ್ ಕೊಡಬೇಕು ಅಂತ ಅಂದ್ಕೊಂಡ್ರೆ ಇದಕ್ಕೆ ಸ್ವಲ್ಪ ಫ್ರೆಶ್ ಕ್ರೀಮು ಮತ್ತು ಕಸೂರಿ ಮೇಥಿನ ಸ್ವಲ್ಪ ಕ್ರಷ್ ಮಾಡಿ ಹಾಕಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಹಾಗೆ ಇಲ್ಲಿ ಇದಕ್ಕೆ ಮೇಯ್ನ್ ಏನಂದರೆ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ನಾನು ಬಾಣ್ತಿ ಇದ್ದಾಗ ಜಾಸ್ತಿ ತಿಂದಿರೋ ಅಂಥದ್ದು ಅಂದರೆ ಬೀಟ್ರೂಟ್ ಸಾಗು ಮತ್ತು ಬೆಂಡೆಕಾಯಿ ಸಾಗು ಮತ್ತು ತುಪ್ಪ. ತುಂಬ ಆರೋಗ್ಯಕ್ಕೂ ಒಳ್ಳೆಯದಲ್ವಾ, ಹಾಗಾಗಿ ನೋಡ್ತಾ ಇದ್ದೀರಲ್ಲ ಈ ರೀತಿ ಕಾಣಿಸ್ತಾ ಇದೆ. ನಿಜವಾಗ್ಲೂ ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ ನೋಡಿ, ಸರಿನಾ? ಇಲ್ಲಿ ನನ್ನ ಮಗಳನ್ನ ಡ್ಯಾನ್ಸ್ ಕ್ಲಾಸ್ಗೆ ಬಿಟ್ಟು ಬಂದಿದ್ದೀವಿ. ಈಗ ನಮಗೆ 1 ಅವರ್ ಟೈಮ್ ಇರುತ್ತೆ. ಆ 1 ಅವರ್ ಟೈಮಲ್ಲಿ ನಮಗೆ ಏನೇನು ತರಕಾರಿ ಬೇಕು, ಫ್ರೂಟ್ಸ್ ಬೇಕು ಎಲ್ಲನೂ ಕೂಡ ತಗೊಂಡು ಇಲ್ಲೇ ಆರ್ಚ್ ಹತ್ರನೇ ಇರುತ್ತೆ. ಎಲ್ಲ ಆರ್ಚ್ ಹತ್ರನೇ ಹಾಕಿರ್ತಾರೆ ಶ್ರೀರಾಮ್ಪುರ ಹತ್ರ. ಅಲ್ಲೆಲ್ಲನೂ ಕೂಡ ತಗೊಂಡು ಇವಾಗ ಸರಿ ಗೋಬಿ ತಿನ್ನೋಣ ಅಂತ ಹೇಳ್ಬಿಟ್ಟು ನಾನು ನಮ್ಮ ಮನೆಯವ್ರು ಇಬ್ಬರೂ ಕೂಡ ಒಂದೊಂದು ಹಾಫ್ ಗೋಬಿನ ಇಲ್ಲಿ ತೊಗೊಂಡಿದ್ದೀವಿ. ತಿನ್ನೋಣ ಅಂತ ಹೇಳಿ ನಮ್ಮ ಮನೆಯವ್ರು ನನ್ನ ರೇಗಿಸ್ತಾ ಇದ್ದಾರೆ. ಮಗಳನ್ನ ಬಿಟ್ಬಿಟ್ಟು ನೀನು ಗೋಬಿ ತಿಂತೀಯಲ್ಲ, ನಿನಗೇನು ಅನಿಸಲ್ವಾ
ಅಂತ ಇಲ್ಲಿ ರೇಗಿಸ್ತಾ ಇದ್ದಾರೆ. ಅದಕ್ಕೆ ನಾನು ಹೇಳಿದೆ, ನೀವಿಬ್ಬರು ನನ್ನನ್ನು ಬಿಟ್ಟು ತಿಂತೀರಾ, ನಾನು ಮಾತ್ರ ಅವಳನ್ನ ಬಿಟ್ಟು ತಿನ್ನಬಾರ್ದಾ ಅಂತ ನಾನು ಇಲ್ಲಿ ನಮ್ಮ ಮನೆಯವ್ರನ್ನ ಕೇಳ್ತಾ ಇದ್ದೆ. ನಮ್ಮ ಮನೆಯವರು ಸರಿ ಆಯಿತು ಅಂತ ಹೇಳ್ಬಿಟ್ಟು ರೇಗಿಸ್ಕೊಂಡು ಒಬ್ರಿಗೊಬ್ರು ಇಲ್ಲಿ ತಿಂತಾ ಇದ್ವಿ. ನಾವು ಯಾವಾಗಲೂ ಇಲ್ಲೇ ಬರೋದು, ಗೋಬಿ ತಿನ್ನಬೇಕು ಅಂದರೆ ಇಲ್ಲೇ ಬರೋದು. ಈಗ ಜಸ್ಟ್ ಮನೆಗೆ ಬಂದ್ವಿ. ಟೈಮ್ ಬಂದು 8:45 ಆಗ್ತಿದೆ, ಆಗೋಯ್ತು. ಈಗ ಜಸ್ಟ್ ಊಟ ಮಾಡಿ ಮಲ್ಗೋದಷ್ಟೇ. ಸ್ವಲ್ಪ ತರಕಾರಿ ಎಲ್ಲ ತರಬೇಕಿತ್ತು, ಸೊ ಹಾಗಾಗಿ ಸ್ವಲ್ಪ ತರಕಾರಿ ಎಲ್ಲ ತೊಗೊಂಬಂದಿದ್ದೀನಿ. ನೋಡ್ತಿರ್ಬೋದು ನೀಟಾಗಿ ಎಲ್ಲರೂ ನಮ್ಮ ಮನೆಯವರು ನೀಟಾಗಿ ಎತ್ತಿಡ್ತಾ ಇದ್ದಾರೆ ಎಲ್ಲನೂ. ಅಷ್ಟೇ, ಇವತ್ತಿನ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಏನಂದರೆ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದರೆ, ನಾನು ಮಾಡ್ತಾ ಇರೋವಂಥ ರೆಸಿಪಿಗಳು ನಿಮಗೆ ಇಷ್ಟ ಆಗ್ತಿದೆ ಅಂದರೆ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ದೀರಾ, ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ಬರ್ತಾನೆ ಕುಂಕುಮಕ್ಕೆ ಹೋಗಿದ್ರಲ್ಲ, ಸೊ ಹೋಗಿ ಬಂದೆ. ಪ್ರಸಾದ ಎಲ್ಲ ಕೊಟ್ಟರು. ಅವರು ಕೂಡ ಹೇಳಿದ್ರು ವ್ಲಾಗ್ಸ್ ಎಲ್ಲ ಚೆನ್ನಾಗಿ ಬರ್ತಿದೆ, ಮಾಡಿ ಖುಷಿಯಾಗುತ್ತೆ ಅಂತ ಹೇಳಿದ್ರು. ನನಗೂ ತುಂಬ ಖುಷಿಯಾಯಿತು. ಈ ರೀತಿ ನೀವೆಲ್ಲ ಎಷ್ಟು ಸಪೋರ್ಟ್ ಮಾಡೋದು ನೋಡಿದ್ರೆ ನನಗೂ ಇನ್ನೂ ಜೋಶ್ ಜಾಸ್ತಿ ಆಗ್ತಿದೆ. ಇನ್ನು ಮುಂದೆ ಆದಷ್ಟು ವ್ಲಾಗ್ಸ್ಗಳನ್ನ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ನಾನು ಓಡ್ತಾ ಇದ್ದೀನಿ. ಮತ್ತೆ ನಾನು ನಿಮಗೆ ಇನ್ನೊಂದು ಹೊಸ ವ್ಲಾಗ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.